ಇನ್ನು ಬಳ್ಳಾರಿಯಲ್ಲಿ ಬೇಸಿಗೆಯನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಜನ ದಂಧೆಕೋರರು. ಏನ್ ಮಾಡ್ತಿದ್ದಾರೆ ಗೊತ್ತಾ, ಇಲ್ಲಿ ಒಂದು ಕೊಡ ನೀರಿಗೆ 15 ರೂಪಾಯಿ ದೋಚ್ತಾ ಇದ್ದಾರೆ. ಈ ಬೇಸಿಗೆಯನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿರೋದು ನೋಡಿ. 15 ರೂಪಾಯಿ ಒಂದು ಕೊಡ ನೀರಿಗೆ. ಒಂದು ಬಿಂದಿಗೆ ನೀರಿಗೆ ಬರೋಬರಿ 15 ರೂಪಾಯಿ ಕೊಡಬೇಕಂತ ಇಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ನೋಡಿ. ನೀರು ಬೇಕಂದ್ರೆ 15 ರೂಪಾಯಿ ಕೊಡಬೇಕಂತ. ಕೊಟ್ಟಾಲ್ ಚಿಂತ ಗ್ರಾಮಸ್ಥರಿಗೆ ಈಗ ತಣ್ಣೀರು ಎರಚಿರುವುದು ಅಧಿಕಾರಿಗಳು ಅಂತ. ಯಾಕಂದ್ರೆ ಅಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಜನ. ಖಾಸಗಿಯವರು ನೋಡಿದ್ರೆ ಲೂಟಿ ಮಾಡ್ತಿದ್ದಾರೆ. ಹಿಂಗೆ ಫಿಲ್ಟರ್ ನೀರಿನ ಹೆಸರಲ್ಲಿ ಬಳ್ಳಾರಿಯ ಹಳ್ಳಿ ಜನರಿಂದ ಸುಲಿಗೆ ಮಾಡಲಾಗ್ತಾ ಇದೆ. ಮೂಲಭೂತ ಸೌಕರ್ಯವೂ ಇಲ್ಲದೆ ದಂಧೆಕೋರರು ಪಾಲಾಗ್ಬಿಟ್ಟಿದೆ ಈ ಹಳ್ಳಿ. ಬಾಯಾರಿದ ಜನ ಇನ್ನೇನು ಮಾಡಬೇಕು? ಖಾಸಗಿ ಕಡೆಯಿಂದ ಅವರು ನೀರು ಪರ್ಚೇಸ್ ಮಾಡಲೇಬೇಕು. ಅವ್ರು 15 ರೂಪಾಯಿ ಕೇಳ್ತಿದ್ದಾರೆ, ಕೊಡಲೇಬೇಕು. ಜೇಬ್ ತುಂಬಿಸ್ಕೊಳ್ತಾ ಇದೆ ಈ ಮಾಫಿಯಾ. ಬಡವರ ರಕ್ತ ಹೀರ್ತಾ ಇದೆ ಈ ಕೊಟ್ಟಾಲ್ ಚಿಂತದ ಜಲದಂಧೆ. ನೋಡಿ ಅಲ್ಲಿ ಖಾಸಗಿ ಅವರ ಜೇಬು ತುಂಬ್ತಾ ಇದೆ ಅಷ್ಟೇ. ಅಧಿಕಾರಿಗಳಿಲ್ಲೋದ್ರು ಹುಡುಕಬೇಕು. ಎಲ್ಲಾ ಕಡೆನೂ ಹಿಂಗೇನೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ, ಕಿವಿಯದ್ದು ಕಿವುಡರಂತೆ, ಬಾಯಿದ್ದು ಮೂಕರಂತೆ ವರ್ತನೆ ಮಾಡೋದು. ಇಲ್ಲೂ ಕೂಡ ಅದೇ ಆಗಿದೆ. ಸುದ್ದಿ ಹೇಳ್ತಾರಷ್ಟೇ ನೋಡಪ್ಪ. ರೂಪಲಿಂದ ಗಾಡಿ ಕೊದಲ್ ಚಿಂತಕ್ ಬಂದತೆ. ಒಂದು ಕೊಡಪಾನ 15 ರೂಪಾಯಿ ಮಾರ್ತಾರ. ನಮ್ಮ ಕೊದಲ್ ಚಿಂತಾಗ ಮೆಂಬರ್ಗಳೇನು ಸತ್ತೋಗ್ಯಾರ ಅನ್ಬದಿಕ್ಯಾರ ನೋಡ್ರು. ರೂಪಲಿದ್ದ ಕೊದಲ್ ಚಿಂತಕ್ಕ ಪಾಪ ಅವರು ನೀರಿಗೆ ತಗೊಂಬಂದಾರ. ಫಿಲ್ಟರ್ ನೀರು ಜನಗಳು ತಗೊಂಡು ಹೋಗ್ಯಾರ. ಒಂದು ಕೊಡಪಾನ 15 ರೂಪಾಯಿ ಅಂತೆ. PDO ನೋಡಿ, ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಿದಿದ್ರೆ, ಅಲ್ಲೇನು ನೀರಿನ ಸಮಸ್ಯೆ ಇದೆ ಅಲ್ಲಿ ಹೋಗಿ ನೋಡೋಣ, ಅದಕ್ಕೇನು ವ್ಯವಸ್ಥೆ ಮಾಡೋಣ, ಅದೆಲ್ಲ ಮಾಡಿದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಕೊಟ್ಟಾಲ್ನಲ್ಲಿ, ಬಳ್ಳಾರಿಯ ಕೊಟ್ಟಾಲ್ನಲ್ಲಿ ಅಲ್ಲಿ ಜನರಿಗೆ ನೀರು ಬೇಕಾಗುತ್ತೆ. ಹಾಗಾಗಿ ಹಿಂಗೆ ಟ್ಯಾಂಕ್ ತುಂಬಿಸ್ಕೊಂಡ್ ಬಂದಿರ್ತಾರೆ ಖಾಸಗಿಯವರು. ಅವರೊಂದು ಬಿಂದಿಗೆ ನೀರಿಗೆ 15 ರೂಪಾಯಿ ಅಂತೆ. ನೋಡಿ ಇಲ್ಲಿ, ಈಗ ನೀವು ಒಂದು ವಾಟರ್ ಕ್ಯಾನ್ 25 ಲೀಟ್ರು 5 ರೂಪಾಯಿ ಕೊಟ್ಟರೆ ಫುಲ್ ತುಂಬ್ಕೊಳ್ಳುತ್ತೆ ಇಲ್ಲಿ ನೀರು, ಗೊತ್ತಾ? ಆದರೆ ಆ ಹಳ್ಳಿ ಕಡೆಯಲ್ಲಿ ಗ್ರಾಮಸ್ಥರು ಏನು ಮಾಡಬೇಕು? ಕೊಟ್ಟಾಲ್ನಲ್ಲಿ ಏನು ಮಾಡಬೇಕು ಜನ? ಇಲ್ಲಿ ನೋಡಿ, ಆ ಒಂದು ಬಿಂದಿಗೆ ನೀರಿಗೆ 15 ರೂಪಾಯಿ ಅಂತೆ. ಪಾಪ ನೀರಿಲ್ದೆ ಅಂತೂ ಇರೋಕ್ಕಾಗೋದಿಲ್ಲ, ಬೇಕಲೇಬೇಕು ನೀರು. ಖಾಸಗಿಯವರು ದುಡ್ಡು ಮಾಡ್ಕೊತಿದ್ದಾರೆ. ಇವು ಜನರಿಗೆ ಬೇರೆ ದಾರಿ ಇಲ್ಲ. ಕೆಲಸ ಮಾಡಬೇಕಾಗಿರೋರು ಯಾರು? ಅಧಿಕಾರಿಗಳು. ಏನು ಮಾಡ್ತಿದ್ದಾರೆ? ನಿದ್ದೆ ಮಾಡ್ತಿದ್ದಾರೆ. ತಿಂಗಳ ಎಂಡಿಗೆ ಅಥವಾ ತಿಂಗಳು ಮೊದಲನೇ ತಾರೀಕಿನೇ ಸಂಬಳ ತಗೋತಾರೆ ಅಷ್ಟೇ. ಆ ಒಂದು 5 ದಿನ ಮಂತ್ ಎಂಡಲ್ಲಿ ಬಂದು ಅಟೆಂಡೆನ್ಸ್ ಹಾಕೊಂಡು ಹೋಗೋದು ಬಿಟ್ರೆ ಇನ್ನು ಮಿಕ್ಕಿದ ಯಾವ ದಿನನೂ ಅಲ್ಲಿ ಅಧಿಕಾರಿಗಳೇ ಕಾಣೋದಿಲ್ಲ.